ಏನಿತ್ರಿ ನಮ್ಮ ಡಿ ಕೆ ಶಿವಕುಮಾರ್ಗೆ ಏನಿತ್ತೆ ಅವರಪ್ಪ ವ್ಯವಸಾಯಗಾರ ಒಂದು 4-5 ಜಮೀನು ಎಕರೆ ಇಟ್ಕೊಂಡಿದ್ದು ಅಷ್ಟೇ. ಎಲ್ಲೋ ಸಂಪಾದನೆ ಮಾಡೋದು ತಲೆ ಹೊಡೆದು ಯಾರ್ದು ಅದಲ್ಲ, ನಿಯತ್ತಿಂದ ಮಾಡಬೇಕು ಅದು. ಸಿದ್ದರಾಮಯ್ಯ ಈಗ LLB 2 ವರ್ಷ 3 ವರ್ಷ ದೊಡ್ಡವನಿರ್ಬೋದು ಅವನು. ಅಯ್ಯಪ್ಪ ಅವ್ನಿಗೆ ಇವತ್ತು ತಿಳುವಳಿಕೆ ಇಲ್ಲ. ಅವ್ನು ಮಾಡಿರೋದು ಕಚಡ ಕೆಲಸನೇ. ಅನಿಷ್ಟ ನನ್ನ ಮಕ್ಕಳು ಈ ಸರ್ಕಾರ ಹೋಗೋದು ಎಷ್ಟೋ ಬೆಸ್ಟ್. ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಮಾಡೋನೆ ಹೋಗಿ ನೋಡಿ. ಬೆಂಗಳೂರು ಒಂದು ರೌಂಡ್ ಹೊಡೀರಿ, ಅವನೇ ಹೊಡಿಲಿ ಒಂದು ರೌಂಡ್. ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ಇವತ್ತು ನಾವು ರಾಮನಗರ ಜಿಲ್ಲೆಯಲ್ಲಿದ್ದೀವಿ, ರಾಮನಗರ ಬಸ್ ನಿಲ್ದಾಣದಲ್ಲಿದ್ದೀವಿ. ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವಂತೆ ಈಗಾಗಲೇ ಇದೇ ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆಗೆ ಸರ್ಕಾರ ಮುಂದಾಗಿದೆ. ಆಡಳಿತಾರೂಢ ಸರ್ಕಾರದ ನಿರ್ಧಾರಗಳು ಪದೇ ಪದೇ ಬದಲಾವಣೆ ಆಗ್ತಾ ಇರುತ್ತೇನೋ ಅಂತ. ಯಾಕೆಂದರೆ ಮುಂದೆ ಬರ್ತಂಥ ಸರ್ಕಾರಗಳು ಕೂಡ ಮತ್ತೆ ಈ ಹೆಸರನ್ನು ಬದಲಾವಣೆ ಮಾಡಬಹುದು ಅಂತ ಇಲ್ಲಿನ ಜನರ ಅಭಿಪ್ರಾಯಗಳನ್ನು ಕೇಳೋಣ. ಇದು ಕೇವಲ ರಾಜಕೀಯ ದುರುದ್ದೇಶಗಳಿಗೋಸ್ಕರ ಮಾಡಿರೋದು ಅಥವಾ ಏನಾದರೂ ಇಲ್ಲಿನ ಸ್ಥಳೀಯ ಜನರ ಲಾಭಕ್ಕೋಸ್ಕರ ಮಾಡಿರೋದು, ಎಲ್ಲವನ್ನೂ ಕೂಡ ಇಲ್ಲಿನ ಜನರೊಂದಿಗೆ ಒಂದು ಮುಕ್ತವಾಗಿ ಮಾತುಕತೆಯನ್ನು ಮಾಡೋದ್ರೊಂದಿಗೆ ಈ ಒಂದು ಚರ್ಚೆಯನ್ನು ಆರಂಭಿಸೋಣ. ರಾಮನಗರ ಅನ್ನೋ ಹೆಸರು ಭಾಳ ಜನರು ಸಮೀಕ್ಷೆ ಮಾಡ್ತಾ ಇದ್ವಿ. ಹೆಸರು ಬದಲಾವಣೆ ಮಾಡಿದ್ರೆ ಕ್ಷೇತ್ರದ ಅಭಿವೃದ್ಧಿ ಆಗುತ್ತಾ ಅನ್ನೋ ಒಂದು ವಿಷಯದಲ್ಲಿ ರಾಮನಗರ ಈಗ ಬೆಂಗಳೂರು ದಕ್ಷಿಣ ಆಗ್ತಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೋಡಿ ಸರ್, ಈ ರಾಮನಗರ ಅನ್ನೋದು ನಮ್ಮ ನರ ನಾಡಿಗಳು ರಕ್ತದಲ್ಲೆಲ್ಲ ಸೇರ್ಕೊಬಿಟ್ಟಿದೆ. ರಾಮನಗರ ಅನ್ನೋದು ರಾಮನಗರ ಅಂತ ಹೆಸರು ಬದಲಾವಣೆಯಾಗಿ ಬೆಂಗಳೂರು ದಕ್ಷಿಣ ಅಂತ ಆದರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ನನಗೆ ಫಸ್ಟ್ ಆಯ್ತದೆ. ಹಾರ್ಟ್ ಅಟ್ಯಾಕ್ ಆಗುತ್ತೆ ನನಗೆ ಫಸ್ಟು. ಅಷ್ಟೊಂದು ರಾಮನಗರ ಅನ್ನೋದನ್ನ ನಮ್ಮ ರಕ್ತದಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಇದು ರಾಮನ ಕ್ಷೇತ್ರ. ಇದನ್ನು ಹೆಸರು ಬದಲಾವಣೆ ಮಾಡಿದ್ರೆ ರಾಮ ಹೆಂಗೆ ವನವಾಸಕ್ಕೆ ಹೋದ ಅದೇ ರೀತಿ ವನವಾಸಕ್ಕೆ ಹೋಯ್ತಾರೆ. ಈ ಹೆಸರೇ ಇರ್ಬೇಕು ಸರ್. ನೋಡಿ, ಒಂದು ಹೆಸರು ಬದಲಾವಣೆ ಮಾಡೋದ್ರಿಂದ ಕ್ಷೇತ್ರದ ಅಭಿವೃದ್ಧಿ ಆಗುತ್ತೆ, ಇಲ್ಲಿನ ಮಣ್ಣಿಗೆ ಬೆಲೆ ಬರುತ್ತೆ ಅಂತ ಹೇಳ್ತಾರೆ. ಸಾರಿ ಸರ್, ಹೆಂಗೆ ಬದಲಾವಣೆ ಆಗುತ್ತೆ ಸರ್? ಹಿಂಗೆ ಮಾಡಲಿ ಸರ್ ಬದಲಾವಣೆ. ಬೆಂಗಳೂರು ಅನ್ನೋ ಹೆಸರು ಟ್ಯಾಗ್ ಕುತ್ಕೊಳ್ಳುತ್ತಲ್ಲ. ಏನಿಲ್ಲ ಸರ್. ನಮ್ಮಪ್ಪ ಹನುಮಯ್ಯನ ಮಗನೇ ನಾನು. ನಿಮ್ಮಪ್ಪನ ಹೆಸರು ಹೇಳ್ಕೊಬಿಟ್ಟು ನಾನು ಹೆಂಗೆ ಅಭಿವೃದ್ಧಿ ಆಯ್ತೀನಿ ಸರ್? ಮಗ ಕೊಡ್ತೀಯ ನೀನು ಕೇಳಿ. ಸಾರಿ ಸರ್, ರಾಮನಗರನೇ. ಇದೆಲ್ಲ ರಾಜಕೀಯ ದ್ವೇಷಕ್ಕೋಸ್ಕರ ಹೆಸರು ಬದಲಾವಣೆ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಿದೆಯಾ ಸರ್? ಇವೆಲ್ಲ ಡೆವಲಪ್ಮೆಂಟ್ಸ್ಗಳು ಈಗ ಮಾಡೋದು ನೋಡಿದ್ರೆ ಹಂಗೆ ಅನ್ನಿಸ್ತದೆ ಸರ್. ರಾಜಕೀಯ ಪ್ರೇರಿತನೇ ಅನ್ನಿಸ್ತದೆ. ಒಂದು ಕುಮಾರಸ್ವಾಮಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ನೀವು ಮಾಡ್ಕೊಳ್ಳಿ, ನಿಮ್ಮ ಸರ್ಕಾರ ಇದ್ದ ಮಾಡ್ಕೊಳ್ಳಿ, ಮತ್ತೆ ಸರ್ಕಾರ ಬದಲಾವಣೆ ಆಗುತ್ತೆ, ರಾಜಕೀಯದ ಪಗಡೆ ಆಟನೇ ಹಾಗೆ, ಮತ್ತೆ ಹೆಸರು ಬದಲಾವಣೆ ಮಾಡ್ತೀವಿ ಅಂತ. ಎಫೆಕ್ಟ್ ಆಗ್ತಿರೋದು ನಾನು ಇಲ್ಲಿನ ಲೋಕಲಿಟಿಗೆ. ಯಾಕೆಂದರೆ ಒಂದು ತಹಶೀಲ್ದಾರ್ ಕಚೇರಿ ಹೋಗಲಿ, DC ಕಚೇರಿಗೆ ಹೋಗಲಿ, ನಿಮ್ಮ ಕೆಲಸಗಳು ಬರೀ ಇದೇ ರೀತಿ ಉಲ್ಟಾ ಸೀದಾ ಹೆಸರು ಬದಲಾವಣೆ ಮಾಡ್ತಾ ಇದ್ರೆ ನಾಳಾಡೋದು ಇಲ್ಲಿನ ಸ್ಥಳೀಯರು ಅನಿಸ್ತಾ ಇದೆ. ಹೌದು ಸರ್, ಅದೇ ಆಗುತ್ತೆ ಸರ್. ಅದು ಈ ಸರ್ಕಾರ ಮಾಡಿದ್ರೆ ಇನ್ನೊಂದು ಸರ್ಕಾರ ತೆಗೆದಾಕೋದು ಸರ್, ಹಾಗೆ ಆಗುತ್ತೆ. ಅದು ಬಲಿಪಶುಗಳು ಜನಗಳಾಗ್ತಾರೆ, ನಾವು ಆಗ್ತೀವಿ. ಅಲ್ಪ ಸ್ವಲ್ಪ ಆಸ್ತಿಗಳು ಮಡಿಕೊಂಡಿದ್ದೀವಿ, ಅದನ್ನು ಕಳೆದಾಗ ನಮ್ಮನ್ನು ಭಿಕ್ಷುಕರಾಗಿ ಮಾಡ್ತಾರೆ. ಅವ್ರು ಬೆಳೀತಾರೆ, ನಾವು ಭಿಕ್ಷುಕರಾಗ್ತೀವಿ. ಏನು ಅಭಿವೃದ್ಧಿ ಆಗಿದೆ ಸರ್ ಕ್ಷೇತ್ರದಲ್ಲಿ? ಅಟ್ಲೀಸ್ಟ್ ಕಾಂಗ್ರೆಸ್ ಬಂದಮೇಲೆ ಹೆಸರು ಬದಲಾವಣೆ ಮಾಡೋಕ್ಕೆ ಮುಂದಾಗಿದ್ದಾರಲ್ಲ, ಈ ವಿಷಯದಲ್ಲಿ ಅಭಿವೃದ್ಧಿಯ ಬಗ್ಗೆ ಮಾತನಾಡೋಣ. ನೋಡಿ ಸರ್, ಅಭಿವೃದ್ಧಿ ಈ ನಮ್ಮ ಕುಮಾರಸ್ವಾಮಿ ಬಂದ ಮೇಲೆ ರಾಮನಗರ ಅಂತ ಅನ್ನೋದು ಅಭಿವೃದ್ಧಿ ಕಂಡಿದೆ ಸರ್. ಈಗ ನಾವು ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವ ಅಭಿವೃದ್ಧಿ ನೋಡ್ತಾ ಇಲ್ಲ. ಯಾವ ಕೆಲಸಗಳು ಆಯ್ತಾ ಇಲ್ಲ, ಯಾವ ಪೂಜೆನೂ ಆಯ್ತಾ ಇಲ್ಲ, ಗುದ್ಲಿ ಪೂಜೆನೂ ಆಯ್ತಾ ಇಲ್ಲ. ಗುದ್ಲಿ ಪೂಜೆ ಮಾಡಿ 1.5 ವರ್ಷ ಆಯಿತು, ಇನ್ನೇನು 2 ವರ್ಷ ಸರ್ಕಾರ ಮುಗಿತಾ ಇದೆ, ಇನ್ನೂವರೆಗಾಗಿ ಬಂದು ಕೆಲಸ ಸ್ಟಾರ್ಟ್ ಮಾಡಿಲ್ಲ. ಸುಮ್ಮನೆ ಬರ್ತಾರೆ, ಪೂಜೆ ಮಾಡ್ತಾರೆ, ಹೋಯ್ತಾರೆ. ಎಮೋಷನಲಿ ಎಷ್ಟು ನೋವಾಗುತ್ತೆ ಸರ್ ಈ ಥರ ಹೆಸರು ಬದಲಾವಣೆ ಮಾಡೋದು? ನೀವು ನಾಳೆ ಬೆಂಗಳೂರು ದಕ್ಷಿಣ ಅಂತ ಕರೆಯೋದು, ಅದು ನಮ್ಮ ನಾಲಿಗೆಗೆ ಬರೋಲ್ಲ ಸರ್. ಅದು ನಮ್ಮ ನಾಲಿಗೆಗೆ ಬರೋಲ್ಲ. ಅದು ಬೆಂಗಳೂರು ದಕ್ಷಿಣ ನಮ್ಮ ಜಿಲ್ಲೆ ಅನ್ನೋಕ್ಕೆ ನಾಲಿಗೆಗೆ ಬರೋಲ್ಲ. ಅದು ರಾಮನಗರನೇ ಸರ್. ಏನು ಸರ್ ಹೆಸರು ಬದಲಾವಣೆ ಆಗ್ತಾರೋ ವಿಚಾರವಾಗಿ ನೀವು ಈ ನಿರ್ಧಾರವನ್ನು ಸ್ವಾಗತ ಮಾಡ್ತೀರಾ ಅಂತ? ಇಲ್ಲ, ಬೇಡ. ಯಾಕೆ, ಏನು ಸಮಸ್ಯೆ? ಯಾಕೆ ಅಂದರೆ ಇದು ನಾವು ಹುಟ್ಟಿ ಬೆಳೆದಿದ್ದ ಸ್ವತಂತ್ರ ಬಂಧುತ್ವದಿಂದನೂ ಕ್ಲೋಸ್ಪೇಟೆ ಅಂತ ಇತ್ತು. ಇದನ್ನು ಸಂಪೂರ್ಣ ಇದು ಇತಿಹಾಸ ಚೇಂಜ್ ಮಾಡೋದು ಕೆಂಗಣ್ಣನವರು ಚೀಫ್ ಮಿನಿಸ್ಟರ್ ಆದಾಗ, ವಿಧಾನಸೌಧ ಕಟ್ಟಿದಾಗ, ಮರುನಾಮಕರಣ ಮಾಡಿದಾಗ ರಾಮನಗರ ಅಂತ ಹೆಸರಾಯಿತು. ಯಾಕೆ ಅದು ಉದ್ದೇಶ? ರಾಮನಗರ ಅಂತ ಅದು ಆಗಿರೋದು ರಾಮದೇವ್ರ ಬೆಟ್ಟ ಸುತ್ತ ಇರೋ ಇಲ್ಲಿ ಸಂಸ್ಕೃತಿ ಪೂರ್ತಿ ಎಲ್ಲ ಅವ್ರ ಹೆಸರ ಮೇಲೆ ಇದೆ, ರಾಮನ ಹೆಸರ ಮೇಲೆ. ರಾಮ, ಕೃಷ್ಣ, ಇಲ್ಲಿ 3 ಇದೆ. ಒಂದು 3 ಬೆಟ್ಟಗಳು ಇಲ್ಲಿ ಸಮೀಕ್ಷೆ ಮಾಡಿದ್ರೆ ಇಲ್ಲಿ ಏನು ಹೇಳ್ತಾರೆ ಅಂದರೆ, ನಮ್ಮ ಹಿರೀಕರು ಹೇಳೋದು, ಈ 3 ಬೆಟ್ಟನೂ ಇಲ್ಲಿ ಮಳೆ ಆಗಲಿಲ್ಲ ಅಂತ ಅಂದರೆ ಅವನ ಬಾಯಲ್ಲಿ ಕಾಷ್ಟ ಅಂತ ಹೇಳ್ತಿದ್ರು ನಮ್ಮ ಪೂರ್ವಿಕರು, ಹಿಂದಿನವರು. ಅದು ಸಂಪೂರ್ಣವಾಗಿ ಆ ಕಾಲ ಗತಿಸಿ ಹೋಗ್ಬಿಡದೆ. ಅದು ಬೇಡ, ಈಗ ಅದನ್ನು ಮಾತಾಡೋದು ಬೇಡ. ಇದನ್ನು ಮಾಡೋದು ತಪ್ಪು. ಬೆಂಗಳೂರು ರಾಮನಗರ ಅಂತ ಇರಬೇಕಾಯ್ತು.
ನಾವು ರಾಮ ಜನ್ಮ ಭೂಮಿಲಿ ಹುಟ್ಟಿರೋರು, ನಾವು ಹಿಂದೂಗಳು, ಇಲ್ಲಿ ಸಂಸ್ಕೃತಿ ಅದೇ, ಅದರಿಂದ ಅದೇ ಉಳಿದಿರೋ ಒಳ್ಳೆಯದು. ದಕ್ಷಿಣ ಅಂತ ಮಾಡಿದ್ರೆ ಏನಾಯ್ತದೆ ಅಂತಂದರೆ, ಈಗ ಇವ್ರು ಮಾಡಿರೋ ಸರ್ಕಾರ ಮಾಡಿರೋದು ನಾವು ಬೇಡ ಅಂತ ಹೇಳಲ್ಲ, ಮಾಡ್ಕೊಳ್ಳಿ, ಅವ್ರು ಇಷ್ಟ ಅದು. ಇಲ್ಲಿ ಈ ಸಮೀಕ್ಷೆ ಒಳಗೆ ಮಾಡಿರೋದ್ರಿಂದ, ಅವ್ರು ಮಾಡಿರೋದ್ರಿಂದ ಏನು ತಪ್ಪಾಯ್ತದೆ ಅಂದರೆ, ಈ ಭೂಮಿಯೆಲ್ಲ ಫಲವತ್ತಾದ ಭೂಮಿಯೆಲ್ಲ ಸಣ್ಣ ರೈತರು ಮಾರ್ಕೋತಾರೆ, ಅತಿ ಹೆಚ್ಚು ಬೆಲೆಗೆ ಮಾರ್ಕೊಂಡ್ಬಿಡ್ತಾರೆ, ಆಮಿಷ ವಡ್ಡಿ ಅಂತ. ಆಮಿಷ ಒಟ್ಟು ಮಾರ್ತಾರೆ. ಅವ್ರು 3 ಪಟ್ಟು 4 ಪಟ್ಟು ಕೊಡ್ಬೋದು, ನಾವು ಆಮಿಷಕ್ಕೆ ಒಳಗಾಯ್ತೀವಿ. ಅವಾಗ ನಮ್ಮ ಮಕ್ಕಳು ಮರಿ ನಾಳೆ ಬೆಳೆಯುವಂಥ ಸ್ಥಿತಿ ಕಡಿಮೆ ಆಯ್ತದೆ. ಅವ್ರಿಗೆಲ್ಲ 1 ಕುಂಟೆ 2 ಕುಂಟೆ 5 ಕುಂಟೆ ಜಮೀನು ಉಳಿಬೋದು. ಏನು ಮಾಡ್ಬೋದು ಅವಾಗ? ಮನೆ ಕಟ್ಟೋಕ್ಕೂ ಜಾಗ ಇರಲ್ಲ. ಆ ಪರಿಸ್ಥಿತಿಗೆ ತಂದೊಟ್ಟವ್ರೆ. ಅದೇನು ಬೇಕಾಗಿರಲ್ಲ. ಇದೆ ಮಾಡಿದರೆ ಅವಳಿ ನಗರ ಅಂತ ಮಾಡಿದರೆ, ಚನ್ನಪಟ್ಟಣರಾಮನಗರ ಮಾಡಿದರೆ ಬೆಸ್ಟ್ ಇತ್ತು. ಅವಳಿ ನಗರ ಮಾಡಿ ಚನ್ನಪಟ್ಟಣರಾಮನಗರ ಮಾಡಿದರೆ, ನಗರಸಭೆ ಇದು ಮಹಾನಗರ ಪಾಲಿಕೆ ಮಾಡಿದರೆ ಬೆಸ್ಟ್ ಅದು. ಕನಕಪುರ ಬೇಕಾದ್ರೆ ಸೇರಿಸ್ಕೊಳ್ಳಿ, ಅರವಳ್ಳಿ ಸೇರಿಸ್ಕೊಳ್ಳಿ, ಯಾಕೆಂದ್ರೆ ನಿಯರ್ ಅವೆ. ಇದನ್ನು ಅವಳಿ ನಗರ ಮಾಡಿದರೆ ಇದು ಹೆಚ್ಚಿನ ಮಟ್ಟದಲ್ಲಿ ಬೆಳೆಯೋದು. ಮೂಲ ಕೃಷಿಕರನ್ನು ಒಕ್ಕಲೆಬ್ಬಿಸೋ ಕೆಲಸ. ಹೌದು. ಅದು ಏನು ಮೂಲ ಕೃಷಿಕರು ನಾವು ಇದ್ದೀವಿ ಹಿಂದಿನವರು, ಅವ್ರನ್ನೆಲ್ಲ ಒಕ್ಕಲಿಸೋ ಆಟನೇ ಇದು. ದುಡ್ಡುಗೋಸ್ಕರ, ದುಡ್ಡಿರಲ್ಲ, ನಾವಿರಬೇಕು ಅಲ್ವಾ? ಅವ್ರು ಹೇಳೋದು, ನೀವು ಹೇಳಿದಾಗೆ ಆ್ಯಕ್ಚುಲಿ ಕೃಷಿ ಓಕೆ, ಅವ್ರು ಹೇಳ್ತಾ ಇರೋದು ಇಲ್ಲಿ ಒಂದು IT ಏನೋ ಒಂದು ಉದ್ದಿಮೆಗಳು ಸ್ಟಾರ್ಟ್ ಆಗುತ್ತೆ, ಎಲ್ಲ ಒಂದಿಷ್ಟು ಬಿಸ್ನೆಸ್ಗಳು ಶುರುವಾಗುತ್ತೆ, ಇಲ್ಲಿಂದ ಹೂಡಿಕೆಗಳು ಶುರುವಾಗುತ್ತೆ, ಇದರಿಂದ ಬೆಳವಣಿಗೆ ಅದು ನಾವಿಲ್ಲ ಅಂತ ನಾವು ಅದನ್ನು ಹೇಳಲ್ಲ. ಹೂಡಿಕೆ ಬರಬೇಕು. ಹೂಡಿಕೆ ಈ ಸ್ಥಳಕ್ಕೆಲ್ಲ ಬರಬೇಕಾಗಿರೋದು. ಬೆಂಗಳೂರು ಗ್ರಾಮಾಂತರದಲ್ಲಿ ಹೊರಗಡೆ ಜಾಗ ಇದೆ. ಸರ್ಕಾರಿ ಭೂಮಿಗಳು ಇವೆ. ಯಾವ ಭೂಮಿ ಇವೆ? ಕಂದಾಯ ಭೂಮಿ ಇವೆ, ಸರ್ಕಾರದ್ದು ಅರಣ್ಯ ಭೂಮಿ ಇವೆ. ಗೋಮಾಳ ಇದೆ, ಗೋಮಾಳದಲ್ಲಿ 1000 ಎಕರೆ ಇದೆ. ಇವ್ರು ಗುರುತಿಸೋಕ್ಕಾಗಿಲ್ಲ. ಗೋಮಾಳ ಮಾಡಲಿ, ಬೇಡನಲ್ಲ. ರೈತರ ಭೂಮಿ ಕೇಳೋದು ಬೇಡ. ಗೋಮಾಳ ಯಾರು ಕೊಡ್ತಾರೆ? ಯಾರೀಗ ಮಿಲ್ಟ್ರಿಯವರು ಅವ್ರು ಹುಡುಕ್ತಾವ್ರೆ. ಮಿಲ್ಟ್ರಿಯವ್ರಿಗೆ ಜಮೀನಿಲ್ಲ, ಅವ್ರು ಹುಡುಕ್ತಾವ್ರೆ. ಅವ್ರಿಗೆ ಬೇಕು, ಅವ್ರಿಗೆ ಒಂದು 5 ಎಕರೆ ಕೊಡಬೇಕು. ದೇಶ ಸೇವೆ ಮಾಡಿರ್ತಾರೆ, ಬಂದಿರ್ತಾರೆ, ಅವ್ರಿಗೆ ಹುಡುಕಿ ಕೊಡಲಿ, ಸಂತೋಷ ಅದು. ಅದನ್ನು ಬಿಟ್ಟು ಏನಿದು ಈಗ ಏನೇನು ಜಮೀನವೆ ಇವೆಲ್ಲ ಮಾರಾಟ ಮಾಡಿದ್ರೆ ರೈತ ಏನು ಪ್ರಯೋಜನ ಇಲ್ಲ. ದುಡ್ಡು ಮಡಿಕೋತೀವಿ, ದುಡ್ಡು ತಿನ್ಕೋತೀವಿ. ನಮ್ಮ ಮಕ್ಕಳು ಒಳ್ಳೆಯವರಾದ್ರೇ ಪರವಾಗಿಲ್ಲ. ಅದರೊಳಗೆ ಕೆಟ್ಟ ಮಕ್ಳು ಉಟ್ಬಿಟ್ರೆ ಏನು ಮಾಡೋದು? ಅದು ದುಡ್ಡು ಇರ್ತದ? ಯಾರು ತಾವು ಇರೋಲ್ಲ. ನಮ್ಮ ಭೂಮಿ ಉಳಿದಿರ್ತದೆ. ನಾವು ಇಷ್ಟು ವ್ಯವಸಾಯ ಮಾಡಿ ಜೀವನ ಮಾಡ್ಬೋದು. 1-2 ಫಲ ರಾಗಿ ಬೆಳೆದ್ರೆ ಒಬ್ಬ ರೈತನಿಗೆ 4 ಫಲ ರಾಗಿ ಬೆಳೆದ್ರೆ ಬೆಸ್ಟು, ಜೀವನ ಮಾಡ್ಬೋದು. ಆ ಭೂಮಿ ಕಿತ್ಕೊಂಡ್ರೆ ಏನು ಬೆಳೀತಾನೆ ಅವನು? ದುಡ್ಡು ಇರ್ತದ? ದುಡ್ಡು ನಾಶ ಆಗೋಯ್ತದೆ. ಅದು ಎಲ್ಲರೂ ತಾವು ಇರೋದಿಲ್ಲ, ಕಷ್ಟ ಅದೇ. ಹಂಗಾಗಿ ಇದು ಬೇಡ ಅಂತ ನಮ್ಮ ಅನಿಸಿಕೆ. ಹೆಸರು ಬದಲಾವಣೆ ಮಾಡದೇ ಇದ್ದರೆ ಕ್ಷೇತ್ರದ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಅಲ್ವಾ ಸರ್? ಮಾಡ್ಬೋದಿತ್ತಲ್ಲ ಅಂತ ಪ್ರಶ್ನೆ. ಹೆಸರು ಬದಲಾವಣೆ ಮಾಡದೆ ಕ್ಷೇತ್ರದ ಅಭಿವೃದ್ಧಿ ಮಾಡ್ಬೋದಲ್ಲ? ಹೌದು, ಮಾಡ್ಬೋದು. ಬೆಸ್ಟ್ ಅದು. ಇವತ್ತು ನಮ್ಮ ರಾಮನಗರ, ನಾನು ಉದಾಹರಣೆ ಹೇಳ್ತೀನಿ. ರಾಮನಗರ ಅವತ್ತು ಇಂಪ್ರೂವ್ಮೆಂಟ್ಸ್ ಮಾಡಿದ್ರೆ, ಇದೇ ಉದಾಹರಣೆ ಬಸ್ ಸ್ಟ್ಯಾಂಡು. ಈ ಬಸ್ ಸ್ಟ್ಯಾಂಡ್ ಆ ಕಡೆ ಮಾಡಿದ್ರೆ ಅಲ್ಲಿ ಜಾಗ ಇದೆ, ಅಲ್ಲೊಂದು 10-12 ಎಕರೆ ಜಾಗ ಇರ್ಬೋದು. ಆ ಜಾಗ ಪೂರ್ತಿ ಇದಕ್ಕೆಲ್ಲ ಆಯ್ತದೆ. ಇದನ್ನು ಮಾಡಲಿ, ಅದನ್ನು ಮಾಡಲಿ. ಅದೊಬ್ಬರು ಇದು ಈಗ ಇಲ್ಲಿಂದ ಅಲ್ಲಿ ಓಡೋಯ್ತಾರೆ ಜನ, ಅಲ್ಲಿ ಹತ್ತಾರೆ, ಪ್ರಯೋಜನ ಇಲ್ಲ. ನೋಡಿ, ಇಲ್ಲಿ ಇಷ್ಟೇ ಜಾಗ ಇರೋದು. ಈ ಜಾಗ, ಇದೊಂದು ಜಾಗ ಈಗಾಗಲೇ ಕೋರ್ಟಲ್ಲಿ ನಡೀತದೆ. ಇವ್ರು ಬಿಡಿಸ್ಕೊಳಕ್ಕಾಗಿಲ್ಲ, ಅದು ಹಂಗೆ ಪಾಳ್ಬಿಟ್ಟವ್ರೆ. ಇಂಥವನ್ನೆಲ್ಲ ಬಗೆಹರಿಸಿ ಮಾಡಿದ್ರೆ, ಇದನ್ನೆಲ್ಲ ಒಡೆದು ಪೂರ್ತಿ ಮಾಡಿದ್ರೆ ಇದು ಜಾಗ ಚೆನ್ನಾಗಿರ್ತದೆ. ಒಂದು ಕ್ಷೇತ್ರದ ಅಭಿವೃದ್ಧಿ ಆಯ್ತದೆ. ಒಂದು ಈಗ KSRTC ಒಂದು ಈಗ ಎಷ್ಟೋ ಜನ ಬೆಳಗ್ಗೆ ಹೊತ್ತು ನೋಡಿದ್ದೀವಿ, ಲಕ್ಷಾಂತರ ಜನ ಇರ್ತದೆ ಇಲ್ಲಿ. ಆ ಬಸ್ಗಳು ತುಂಬಲ್ಲ. ಇದು ಮಾಡಿದ್ರಲ್ಲ, ಯಾವ್ದು ಹೇಳಿ, ಈಗ ಬೆಂಗಳೂರು ಅಂತನಾ ಈ ಹೆಣ್ಮಕ್ಳನ್ನ ಬಸ್ ಕತ್ತಿಸೋರಲ್ಲಿ ಭಾಳ ತಪ್ಪದು. ಬೇಕಾಗಿರಲ್ಲ, ಅದು ಯಾರಿಗೂ ಬೇಕಾಗಿರಲ್ಲ. ಅವರು ಹೇಳ್ತಾರೆ ಇವತ್ತು ಹೆಂಗಸರುಗಳು, ನಮಗೆ ಬೇಕಾಗಿರಲ್ಲ ಇದು ಅಂದ್ರೆ. ಯಾಕೆ ಅಂದರೆ ಹತ್ತೋ ಸಂಕಟ, ಹತ್ತು ಇಳಿಯೋಕ್ಕಾಗಲ್ಲ. ಅವತ್ತಿನ ಹೆಣ್ಣು ಮಕ್ಳು ಏನು ಮಾಡ್ತಿದ್ರು ಅಂದರೆ, ನಾವ್ಯಾದರೂ ಹೆಣ್ಮಕ್ಳ ಜೊತೆಲಿ ಹತ್ತಿದ್ರೆ ಅವ್ರು ದೂರ ನಿಂತ್ಕೊಳ್ಳೋರು. ಇವತ್ತು ಆ ಪರಿಸ್ಥಿತಿ ಇಲ್ಲ. ಹೆಣ್ಮಕ್ಳು ನಮ್ಮ ಮೇಲೆ ಬೀಳ್ತಾರೆ, ನಾವು ಹೆಣ್ಮಕ್ಳ ಮೇಲೆ ಬೀಳ್ತೀವಿ. ಆ ಪರಿಸ್ಥಿತಿ ತಂದು ದೊಡ್ಡಬಿಟ್ರು. ಇಲ್ಲ, ಬಸ್ಸು ಅದಕ್ಕೆ ಯಥೇಚ್ಛವಾಗಿ ಬಸ್ ಕೊಟ್ಟಿದ್ರೆ ಅದು ಓಕೆ, ನಾವು ಬೇಡ ಅಂತಿರಲ್ಲ. ಅದನ್ನು ಕೊಟ್ಟಿಲ್ಲ. ರೈತರು ಕೊಡುವಂಥ 4,000 ಈ ಸರ್ಕಾರ ಕೊಡಲಿಲ್ಲ. ನಮ್ಮ ಮೋದಿಯವರು 6,000 ದುಡ್ಡು ಕೊಡ್ತಾರೆ. ಅವ್ರ ಜೊತೆಗೆ ಇವರು 4,000 ಆಗ್ತಾಯಿದ್ರು. ಒಮ್ಮಾಯಿ ಕಾಲದಲ್ಲಿ ಮಾಡಿದರು. ಆ ಕಾಲ ತಪ್ಪೋಯ್ತು. ಈಗ 4,000 ಕೊಡ್ತಾಯಿಲ್ಲ ನಮಗೆ. ಏನು ಪ್ರಯೋಜನ? ಇವ್ರು ಇದ್ರೆ ಏನು ಪ್ರಯೋಜನ? ಯಾತಕ್ಕೆ ಕೊಡ್ತಾರೆ? ಈ ದುಡ್ಡೆಲ್ಲ ಯಾತಕ್ಕೆ ವ್ಯಯ ಮಾಡ್ತಾವ್ರೆ? ರಾಮನಗರ ಕನಿಷ್ಠ ಬೇಕು ಅಂದರೆ 400 ಕೋಟಿ 500 ಕೋಟಿ ದುಡ್ಡು ಬೇಕು ಸರ್ ಮಾಡಬೇಕು ಅಂದರೆ. ದುಡ್ಡು ಎಲ್ಲಿಂದ ತತ್ತಾರೆ? ಎಲ್ಲಿಂದ ತತ್ತಾರೆ ಸರ್ಕಾರ ದುಡ್ಡು? ಅಷ್ಟು ಮಾಡ್ಬೇಕಾದ್ರೆ ಕೊಡ್ತಾರೆ ಅವ್ರಿಗೆ? ಈಗ ಒಬ್ಬ MLA ಆಯ್ಕೆ ಆಗೋ ನಂಗೆ ದುಡ್ಡು ಕೊಡ್ತಾರೇನ್ರಿ ಅವರು? ಸರ್ಕಾರ ಮುಟ್ಟಾಳು ನನ್ನ ಮಕ್ಕಳು, ಮುಟ್ಟಾಳು ನನ್ನ ಮಕ್ಕಳು. ಎಜುಕೇಷನ್ ಮಾಡಲಿ, ಮಕ್ಕಳಿಗೆ ಎಜುಕೇಷನ್ ಕೊಡಲಿ, ಆಸ್ಪತ್ರೆಗಳು ಮಾಡಲಿ, ಸೀನಿಯರ್ಸ್ಗಳಿಗೇನೆ ಒಂದು ಬೆನಿಫಿಟ್ ಕೊಡಲಿ. ಅವ್ರು ಕೊಡೋದು 1,200 ರೂಪಾಯಿ ಸೀನಿಯರ್ಸ್ಗೆ. ಯಾತಕ್ಕೆ ಅದು ಪ್ರಯೋಜನ? ಎಲ್ಲಿಗಾಯ್ತದೆ ಅದು? ಇದು ಲೆಕ್ಕಾಚಾರನೇ ಅಲ್ಲ. ಈ ಸರ್ಕಾರನೇ ಬೇಡ ನಂಗೆ ಆಗ್ಬಿಡೋದು ನಮಗೆ. ದೇವ್ರಾಣಿಗೂ ಈ ಸರ್ಕಾರ ಇರೋದಕ್ಕಿಂತ ಹೊಂಟೋದ್ರೆ ಇಷ್ಟ ಮೇಲೂ. ಬೇಡಕ್ಕೆ ಬೇಡ ಈ ಸರ್ಕಾರ. ಇನ್ನೂ ಕೇಳಿ, ಅಭಿವೃದ್ಧಿ ಬಗ್ಗೆ ಹೇಳ್ತೀನಿ ನಾನು ಹನುಮಂತಯ್ಯನವ್ರ ಕಾಲದಲ್ಲಿ ಇದ್ದು. ನಾನು ಕೆಂಗಲ್ ಹನುಮಂತಯ್ಯನವ್ರು ಗೊತ್ತು. ಆ ಕಾಲದಿಂದ ಬೆಳೆದು ಬಂದಿದ್ದೀವಿ. ಅದಲ್ಲ ಇವತ್ತು ಮಾಡೋದಲ್ಲ.
ದುಡ್ಡು ಆಸೆಗೆ ಇವರೆಲ್ಲ ಅವ್ನಿಗೇನಿತ್ರಿ ನಮ್ಮ ಡಿ ಕೆ ಶಿವಕುಮಾರ್ಗೆ ಏನಿತ್ತೆ ಅವರಪ್ಪ ವ್ಯವಸಾಯಗಾರ ಒಂದು 4-5 ಜಮೀನು ಎಕರೆ ಇಟ್ಕೊಂಡಿದ್ದು ಅಷ್ಟೇ. ಎಲ್ಲೋ ಸಂಪಾದನೆ ಮಾಡೋದು ತಲೆ ಹೊಡೆದು ಯಾರ್ದು ಅದಲ್ಲ, ನಿಯತ್ತಿಂದ ಮಾಡಬೇಕು. ಅದು ಎಂತ ಪ್ರಯೋಜನ ಅವ್ರು ಮಾಡಿರೋದು? 4 ಜನಕ್ಕೆ ರೈತರು ಕೊಟ್ಟವ್ರಾ? ಇವತ್ತು ಮನೆಗಳು ಕೊಡ್ತಿದ್ರು, ಸಣ್ಣ ಪುಟ್ಟ ಮನೆಗಳು ಎಲ್ಲಿ ಕೊಟ್ಟವ್ರೆ? ಎಲ್ರಿ ಕೊಟ್ಟವ್ರೆ? ಸಣ್ಣ ಪುಟ್ಟ ಮನೆ ಯಾರಿಗಾರು ಕೊಟ್ಟವ್ರೆ? ಯಾರು ಇದ್ರು ಹೇಳಿಸ್ಲಿ ಅವರು. ನಾನು ಕೇಳ್ತೀನಿ ಬೇಕಾದ್ರೆ ಅದನ್ನ. ಯಾರು MLAಗಳು ತಾಲೂಕಿನಲ್ಲಿದ್ದರೆ ಕೊಟ್ಟಿದ್ರೆ ಹೇಳಿ ಅವರು. ಯಾರು ಕೊಟ್ಟವ್ರಾ? ಯಾವನು ಕೊಟ್ಟಿಲ್ಲ, ಯಾರೂ ಕೊಟ್ಟಿಲ್ಲ. ಇದು ಅನಿಷ್ಟವಾದ ಸರ್ಕಾರ, ಇದು ಹೋಗಬೇಕು. ಸಿದ್ದರಾಮಯ್ಯ ಅವನು ಈಗ LLB, ನನಗೊಂದು 2 ವರ್ಷ 3 ವರ್ಷ ದೊಡ್ಡವನಿರ್ಬೋದು ಅವನು. ಅಯ್ಯಪ್ಪ, ಅವನಿಗೆ ಇವತ್ತು ತಿಳುವಳಿಕೆ ಇಲ್ಲ. ಅವನು ಎಲ್ಲಿಂದ ಬಂದವನು, ಕಾಂಗ್ರೆಸ್ನವ್ರು ಯಾಕೆ ಜಾಗ ಕೊಟ್ಟು ಇವ್ರಿಗೆ ಅಂತ ಅವ್ರಿಗೆ ಅರಿವಾಗಿಲ್ಲ. ಇವತ್ತು ತಾಲೆ ಕುಸ್ತಿ ಅವ್ರದ್ದು. ಏನಕ್ಕಿದು ಪ್ರಯೋಜನ? ಮಾಡಲಿ, ರೈತರಿಗೆ ಅಭಿವೃದ್ಧಿ ಮಾಡಲಿ, ಸಬ್ಸಿಡಿ ಕೊಡ್ತಿದ್ರು ಓಲಿ. ಒಂದು ಅಟ್ಲೀಸ್ಟ್ ಒಂದು ಮಾತು ಕೇಳ್ತೀನಿ ಕೇಳು, ಅವ್ರಿಗೆ ಹೇಳ್ತೀನಿ ಸರ್ಕಾರಕ್ಕೆ. ನಾವು ಸಬ್ ರಿಜಿಸ್ಟ್ರಾರಲ್ಲಿ ರಿಜಿಸ್ಟರ್ ಮಾಡಿಸ್ಕೋಬೇಕು ಇವತ್ತು ಅಂದರೆ, 1 ಎಕರೆ ರಿಜಿಸ್ಟರ್ ಮಾಡಿಸ್ಕೊಬಂದರೆ 1 ಲಕ್ಷ 2 ಲಕ್ಷ ಖರ್ಚಾಯ್ತದೆ. 1 ಎಕರೆ ರಿಜಿಸ್ಟರ್ ಮಾಡಿಸ್ಕೊಬಂದು 2 ಲಕ್ಷ ಖರ್ಚಾಯ್ತದೆ. ಒಂದು ಸೈಟ್ ಮಾಡಿಸ್ಕೋಬೇಕು, ಒಬ್ಬ ರೈತ ಸೈಟ್ ತೊಗೋಬೇಕು ಅಂದರೆ 1 ಲಕ್ಷ ಖರ್ಚಾಯ್ತದೆ. ಅವತ್ತೇನೂ ಇಲ್ಲ. ಅವತ್ತೆಲ್ಲ ಒಂದು 10-15 ಸಾವಿರ 20 ಸಾವಿರದ ರಿಜಿಸ್ಟರ್ ಮಾಡಿಸ್ಕೊಂಡು ಅದು ಹೋಯ್ತು. ಇವತ್ತು ಒಬ್ಬ ಸರ್ವಿಸ್ ಮಾಡಿಸ್ಕೊಳ್ಳಿ KBನ 2.5 ಲಕ್ಷ ಬೇಕು ಅವ್ರು ಕಟ್ಟಬೇಕು. ಯಾರಪ್ಪನ ಮನೆದು 2.5 ಲಕ್ಷ ಕೊಟ್ಟು ಸರ್ವಿಸ್ ತೊಗೋಬೇಕನ್ರಿ KBನ? ಯಾವನ ಕೈಲಾಯ್ತದೆ? ನಾವು ಬೋರ್ ಹಾಕ್ಸೋದು 1 ಲಕ್ಷ ಬೇಕು ಬೋರ್ ಹಾಕ್ಸೋಕ್ಕೆ ಅನಿಷ್ಟ. ಈಗ ಅವ್ನು ಕೊಡೋದಕ್ಕೆ 2.5 ಲಕ್ಷ ಬೇಕು ಸರ್ವಿಸ್ ತೊಗೋಬೇಕಾದ್ರೆ. ಎಲ್ಲಿಂದ ತರ ದುಡ್ಡ ರೈತ? ಒಂದು ನೀನಿವತ್ತು ಇದಕ್ಕೆ ಹೋಗು ತಾಲೂಕು ಆಫೀಸ್ಗೆ, ನಮ್ಮ ಕೆಲಸಗಳು ಆಯ್ತಾಯಿಲ್ಲ, ನಡೆಯೋದೇ ಇಲ್ಲ. ದುಡ್ಡಿದ್ರೆ ಕೆಲಸ, ದುಡ್ಡಿದ್ರೆ ಲೆಕ್ಕ, ದುಡ್ಡಿಲ್ಲದ್ರೆ ಲೆಕ್ಕ ಇಲ್ಲ. ಅದಾ ಒಂದಾ? PWDಗೆ ಹೋಗು, ವರ್ಕ್ ಮಾಡಿರ್ತಾನೆ ಎಲ್ಲೋ ಒಂದಿಷ್ಟು ಕೆಲಸನ, ಅವ್ನು ಮಾಡಿರೋದು ಕಚಡ ಕೆಲಸನೇ. ಇವ್ರು ಕೊಡೋದು ಕಚಡ ಕೆಲಸ, ಅವ್ರು ಮಾಡೋದು ಕಚಡ ಕೆಲಸನೇ. ಆ ಕೆಲಸ ಒಂದು 6 ತಿಂಗಳಿರ್ತದೆ 3 ತಿಂಗಳಿರ್ತದೆ ಹೋಗ್ಬಿಡ್ತದೆ. ದುಡ್ಡು ಎಣಿಸ್ಕೊಂಡು ಅವ್ರ ಮನೆಗೆ ಹೋಗ್ತಾನೆ. ಅದಕ್ಕೆ ಇವನು ಪರ್ಸೆಂಟೇಜು. ಏನೀಗ ರಾಜಕಾರಣಿಗಳವರು ಅಧಿಕಾರಿಗಳು ಅವ್ರಿಗೆಲ್ಲ ಪರ್ಸೆಂಟೇಜ್ ಹೋಗ್ಬೇಕು. ಎಲ್ಲ ಆಯ್ತದೆ ಕೆಲಸ? ಏನಾಯ್ತದೆ? ಏನೂ ಆಗಲ್ಲ. ಇವ್ರ ಬಗ್ಗೆ ಹೇಳಬೇಕು ಅಂದ್ರೆ ಬೇಕಾದಷ್ಟವೇ, ಬಿಚ್ಚಿ ಹೇಳಿದ್ರೆ ಮಾತಾಡೋದು ಬೇಡಿ. ಅನಿಷ್ಟ ನನ್ನ ಮಕ್ಕಳು ಈ ಸರ್ಕಾರ ಹೋಗೋದು ಎಷ್ಟೋ ಬೆಸ್ಟ್. ನಿಮ್ಮ ಜೀವನಾನುಭವ ದೊಡ್ಡದು. ನಾನು ಇಷ್ಟೊತ್ತು ಮಾತಾಡಿದಾಗ ನನಗೆ ಗೊತ್ತಾಗ್ತಾ ಇದೆ ಅದೆಲ್ಲವೂ ಕೂಡ. ಒಂದು DKC ಕೇಂದ್ರ ಸರ್ಕಾರದ ವಿರೋಧದ ನಡುವೆಯೂ ಕೂಡ ಈ ರಾಮನಗರ ಹೆಸರು ಬದಲಾವಣೆ ಮಾಡಲಿಕ್ಕೆ ಮುಂದಾಗಿರೋದು. ಅಟ್ಲೀಸ್ಟ್ ನೀವೆಲ್ಲರೂ ಕೂಡ ನೋಡಿ, ನಿಮ್ಮ ಒಂದು ಇಲ್ಲಿನ ಸ್ಥಳೀಯ ಸಮಸ್ಯೆಗಳು ಇಷ್ಟೆಲ್ಲ ಇದೆ. ನಾವೇನೇ ಹೇಳಿದ್ರು ಅದು ಪ್ರಯೋಜನ, ನಿಷ್ಪ್ರಯೋಜನ. ನಾವೆಷ್ಟೇ ಮಾತಾಡಲಿ ಅದಕ್ಕೆ ಬೆಲೆ ಇಲ್ಲ. ಯಾಕೆ ಅಂತ ಅಂದರೆ ಅವರು ಅದನ್ನು ಮೈಂಡ್ಗೆ ಹತ್ತಿಸ್ಕೊಂಬಿಟ್ಟವ್ರೆ. ನಾನು ಮಾಡೇ ಮಾಡ್ತೀನಿ ಒಂದು ಚಡ ತಗೊಂಬಿಟ್ಟವಯ್ಯ. ಈಗ DKಗೂ ಕುಮಾರಸ್ವಾಮಿಗೂ ಫೈಟ್ ಅದು. ಅವ್ರು ಬೇಡ ಅಂತ, ರಾಮನಗರ ಉಳಿದಿರಲಿ ಅಂತ, ಮುಂದೆ ಏನಾರ ಮಾಡ್ಕೊಳ್ಳಿ. ಇವನಿಗೆ ಚಟ ಹತ್ಕೊಂಬಿಟ್ಟದೆ. ಬೆಂಗಳೂರು ಮಾಡೋನೆ. ಹೋಗಿ ನೋಡಿ ಬೆಂಗಳೂರು ಒಂದು ರೌಂಡ್ ಹೊಡೀರಿ, ಅವನೇ ಹೊಡಿಲಿ ಒಂದು ರೌಂಡ. ಬ್ರ್ಯಾಂಡ್ ಬೆಂಗಳೂರು ಅಂತ ಆಗೋದು, ಬ್ಯಾಡ್ ಬೆಂಗಳೂರು ಅಂತ ಆಗೋದು. ಬ್ರ್ಯಾಂಡ್ ಬೆಂಗಳೂರಲ್ಲ, ಬ್ಯಾಡ್ ಬೆಂಗಳೂರು ಅದು. ಇವತ್ತು ಲೆಕ್ಕ ಹಾಕಿದ್ರೆ ಹೋಗಿ ತಿರುಗಾಡಿ. ನಾನು ಡೈಲಿ ವಾರಕ್ಕೆ 3 ಸತಿ ಹೋಗ್ತೀನಿ ಬೆಂಗಳೂರಿಗೆ ತಿರ್ಗೋ. ನಾನು ಆ ರೋಡ್ ನೋಡಿದ್ರೆ ಗಬ್ಬು. ಆ ರೋಡ್ ಹಾಕ್ಸೋಕ್ಕೆ ಯೋಗ್ಯತೆ ಇಲ್ಲ ಇವ್ರಿಗೆ. ಮೈಸೂರು ನೋಡಿ, ಮೈಸೂರು ಸರ್ಕಲ್ನಿಂದನೂ ನೀವು ಒಳಗಡೆಗೆ ಹೋಗಿ ನೋಡಿ, ಎಲ್ಲ ರೋಡು ಒದ್ಗೆಟ್ಟು ಹೋಗಿ. ಯಾವುದು ಯಾರೂ ಉತ್ತೇಜನ ಮಾಡಿಲ್ಲ. ಪ್ರಯೋಜನ ಅಂತೂ ಇಲ್ಲಕ್ಕೆ ಇಲ್ಲ. ಯಾಕೆ ಮಾಡಬೇಕು? ದರಿದ್ರ ನನ್ನ ಮಕ್ಕಳಿವರು, ದರಿದ್ರ ಸರ್ಕಾರ. ಹೆಂಗಸ್ರುಗಳಿಗೆ 2,000 ತೋರಿಸಿದ್ರು, ನಮ್ಮ ಹತ್ರ ದುಡ್ಡು ಕಿತ್ಕೊಂಡ್ರು. ಈಗ ಎಣ್ಣೆ ಹೊಡೆಯೋರ್ತಾವ ದುಡ್ಡು ಕಿತ್ಕೋದ್ರಾ? ಮುಗೀತಾ? ಈಗ ಎಣ್ಣೆ ಹೊಡೆಯೋರ ಹತ್ರನೇ ಟ್ಯಾಕ್ಸ್ ಎಲ್ಲ ದುಡ್ಡು ಕಿತ್ಕೊಂಡ್ರಾ? ಆಮೇಲೆ ಈಗ ಇನ್ನೊಂದು ಯಾವ್ಯಾವುದು ಇವೆಲ್ಲ ಕೆಲವೆಲ್ಲ ಅವೆಲ್ಲ ತೊಗೊಂಡೆ ನಮಗೆ ಹೆಂಗಸ್ರುಗಳಿಗೆ ದುಡ್ಡು ಕೊಡೋದು. ಅವ್ರು ಇವತ್ತು ಎಷ್ಟೋ ಜನ ಹೆಂಗಸ್ರುಗಳು ಬೇಜಾರಾಗ್ಬಿಟ್ಟದೆ ಅವ್ರಿಗೆ. ನಮ್ಗೆ ಯಾತಕ್ಕೆ ಬೇಕಾಗಿತ್ತು ಅಂತ. ಆಮೇಲೆ ಒಂದು ಈಗ ಹಳ್ಳಿಲಿ ರೈತರು ಹೆಂಗಸ್ರುಗಳು ಯಾರು ಕೆಲಸ ಮಾಡ್ತಾಯಿಲ್ಲ. ಎಲ್ಲ ಬ್ಯಾಗ್ಗಳು ಹಾಕ್ಕೊಂಡು, ವ್ಯಾನಿಟಿ ಬ್ಯಾಗ್ಗಳು ಹಾಕ್ಕೊಂಡು ಬೆಂಗಳೂರು ಬರ್ತಾರೆ. ಎಲ್ಲೆಲ್ಲೋ ಅದೇ ಕೆಲಸ ಹುಡುಕ್ತಾರ. ದೇವಸ್ಥಾನ ನೋಡಲಿ ಬೇಡ ಅಂದಲ್ಲ, ದೇವಸ್ಥಾನ ಹೋಗಿ ಏನು ದುಡ್ಡು ಕೊಟ್ಟು ನೋಡ್ತಿರ್ಲ್ವ ಹೆಂಗಸ್ರುಗಳು? ನಾವು ಕಳಿಸ್ತಿರ್ಲ್ವ ಮನೆಯಿಂದ? ಇವರೇ ಬೇಕಾಗಿತ್ತು ಅದನ್ನು ಮಾಡೋಕ್ಕೆ. ದೊಡ್ಡದಾಗಿ ಪೂಜೆ ಮಾಡ್ಕೊಳೋದಲ್ಲ, ನಿಯತ್ತಲ್ಲಿ ಮಾಡ್ಬೇಕು ಅದನ್ನು. ಅವ್ರು ಯಾರೂ ಕೇಳಿರಲ್ಲ ನಿಮಗೆ ಕೊಡಿ ಅಂತ. 2 ಲಕ್ಷ ಗೃಹಲಕ್ಷ್ಮಿ ಇಷ್ಟ ಹಾಕವ್ರೆ. 3 ತಿಂಗಳು 4 ತಿಂಗಳು ಒಂದೊಂದು ತಿಂಗಳು ಒಂದು ಸಾರಿ ಆಗ್ತಾರೆ. ಈಗ 4 ತಿಂಗಳಾಗಿರಬೇಕು, ಹೋಗಿ 1 ತಿಂಗಳು ಕಳ್ಸೋ. ರೆಗ್ಯುಲರ್ ಆಗಿ ಕೊಡ್ತೀವಿ ಅಂತ ವಚನ ಕೊಟ್ಟಿದ್ದಿಲ್ಲ. ಇಲ್ಲ, ಅವೆಲ್ಲ ಎಲ್ಲಿ ಕೊಟ್ಟವ್ರೆ? ಆ ಥರ ಹೇಳ್ತಿದ್ದಾರೆ ಈಗ ರೆಗ್ಯುಲರ್. ಈಗ ಅದೇ ಹೆಣ್ಮಕ್ಳು ಬಾಯಲ್ಲಿ ಕೇಳಿ ಹೇಳ್ತಾರೆ, ಮಕ್ಕುಗಿತಾರೆ. ಯಾರು ಏನೂ ಮಾಡಿಲ್ಲ. ಕೇಳಿ ಹೇಳ್ತೀನಿ, ಯಾವುದೋ ಒಂದು ಪೀರಿಯಡಲ್ಲಿ ಆಗ್ತಾರೆ, ಯಾವುದೋ ದುಡ್ಡು ಇದನ್ನೆಲ್ಲ ಸೇಕರಣೆ ಮಾಡಿ ಅವ್ರು ಹಾಕೋದು. ಆದಾಯದ ಮೂಲ ಹುಡಿಕೊಂಡು ಅವ್ರು ಹಾಕ್ತಾರೆ ಅವ್ರಿಗೆ. ನಮ್ಮಿಂದ ಆದಾಯದ ಮೂಲ. ಈಗ ಹಾಲು ಡೈರಿ ಹಾಲು ಎಷ್ಟು ಹಾಕ್ತಾರೆ ಕಂಡಿದ್ದೀರಾ? ಎಷ್ಟು ಕೊಡ್ತಾವ್ರು ನಮಗೆ? ನಮ್ಮ ಫೀಡ್ಸು ಇಂಡಿಗೆ ಸಾಲಲ್ಲ ದುಡ್ಡು. ನಾವು ಮಾಡೋದು, ರೈತ ಮಾಡೋದು ಫೀಡ್ಸ್ ಇಂಡಿಗೆ ಸಾಲ್ತಾ ಇಲ್ಲ. ಅದನ್ನು ಕರೆದಾಕೋದು. ಕೊಡಲಿ ರೈತನಿಗೆ.
ಎಲ್ಲಿ ಕೊಡ್ತಾರೆ? ಅದ್ರ ಆ ತಲೆನ ಅವ್ರ ಮೇಲೆ ಹಾಕವ್ರೆ, ತಗೊಂಡವ್ರ ಮೇಲೆ. ಅವ್ರಿಗೆ ಎಷ್ಟು ನೋವಾಯ್ತದೆ? ಹೆಚ್ಚಿಸ್ಲಿ ಬೇಡ ಅನ್ನಲ್ಲ, ನಮಗೂ ಹೆಚ್ಚಿಸ್ಲಿ, ಅವ್ರಿಗೂ ಹೆಚ್ಚಿಸ್ಲಿ. ಕನಿಷ್ಠ ಎಷ್ಟು ಬೆಲೆ? ಇವೇನು ಎಷ್ಟು 30 ರೂಪಾಯಿ ಕೊಡ್ಬೋದೇನೋ ಅಲ್ಲಿಗೆ? 29-30 ಕೊಡ್ಬೋದು. ಸಬ್ಸಿಡಿ ಅದು ಯಾವುದೋ ಒಂದು ಯಡಿಯೂರಪ್ಪ ಮಾಡೋದು ಅಂತ 4 ರೂಪಾಯಿ ಕೊಡ್ತಾರೆ, ಅದನ್ನು ನಿಲ್ಲಿಸ್ಬಿಡೋರು ಅಂತ ಕಾಣಿಸ್ತದೆ. ಯಾವುದೂ ಕೊಡಲ್ಲ. ಇಂಡಿ ಬೂಸ ಕೊಂಡೋಕ್ಕಾಗಲ್ಲ ಈಗ. ಎಷ್ಟು ಬೆಲೆಗಳು ಎಷ್ಟು ಹೆಚ್ಚಾಗವೆ, ಪ್ರತಿಯೊಂದು ಬೆಲೆನೂ ಹೆಚ್ಚದೆ, ಯಾವುದೇನು ಕಡಿಮೆ ಇಲ್ಲ. ಈ ಹೆಸರು ಬದಲಾವಣೆಯ ವಿಷಯದಲ್ಲಿ ಜನರ ಮನಸ್ಸೇನಾದರೂ ಕಾಂಗ್ರೆಸ್ನಿಂದ ಬಿಜೆಪಿಗೆ ಅದು ಆ ವಿಚಾರ ನನಗೆ ಗೊತ್ತಿಲ್ಲ. ಅದು ತೀರ್ಪು ಬಿಟ್ಟಿದ್ದು ಜನಗಳಿಗೇನೆ. ನಮ್ಮ ಜನ ಏನವ್ರೆ, ಹಿಂದೂ ಜನ ನಾವೇನಿದ್ದೀವಿ ಅವ್ರು ತೀರ್ಪು ತಗೋಬೇಕೆ ಹೊರತು. ಆಮೇಲೆ ಇನ್ನೊಂದು ಪಕ್ಷಾತೀತವಾಗಿ ನಾವು ಹೋರಾಟ ಮಾಡ್ಬೇಕಿದ್ನ. ಇದನ್ನು ಈ ಬಗ್ಗೆ ನಾವು ಪಕ್ಷ ಮಾಡೋದು ಬೇಡ, ರಾಮನ ಹೆಸರೇ ಇರಬೇಕು. ಅದು ನಮಗೆ ಅನಿಸಿಕೆ. ಎಲ್ಲರೂ ಅದೇ ಕೇಳೋದು, ಯಾರು ಏನಾದ್ರೊಳಗೆ ಏನು ಮುಚ್ಚೋ ಮರೆ ಇಲ್ಲ. ಅವ್ರು ಮಾಡ್ಕೊಂಡು ಅವ್ರು ದುಡ್ಡುಗೋಸ್ಕರ ಮಾಡ್ಕೊಂಡ್ರೆ ನಮ್ಗೆ ಯಾರಿಗೂ ಅದ್ರ ಬಗ್ಗೆ ಕಾಳಜಿನೇ ಇಲ್ಲ, ಇಷ್ಟನೂ ಇಲ್ಲ. ಥ್ಯಾಂಕ್ ಯು ಯಜಮಾನ್ರಿ. ಏನು ನಿಮ್ಮ ಹೆಸರು? ತಿಮ್ಮೇಗೌಡ ಅಂತ. ಥ್ಯಾಂಕ್ ಯು ಸರ್.